ಪಬ್ಲಿಕ್ ಥಿಂಗ್ಸ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಚೈತನ್ಯ ಕೊಟ್ಟಾರಿ. ಇವತ್ತು ವಾರ್ಡ್ ಸಮೀಕ್ಷೆಗೆ ನಾವು ಬಂದಿರುವಂಥದ್ದು ಗಾಂಧಿನಗರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬರುವಂತಹ ದತ್ತಾತ್ರೇಯ ನಗರ ವಾರ್ಡಿಗೆ ಬಂದಿದ್ದಾವೆ. ಮಳೆ ಬಂದ್ರೆ ನೀರು ನಮ್ಮನೆಗೆ ಇರಕ್ಕಾಗಲ್ಲ. ಸೊಳ್ಳೆಗಳ ಕಾಟ, ಮೋರಿ ನೀರು ಬಾತ್ರೂಮ್ ಒಳಗಡೆ ಬರುತ್ತೆ. ಜೀವನ ಮಾಡೋದೇ ಕಷ್ಟ. ಗಾಡಿ ಓಡ್ಸಕ್ ಹೋದ್ರೂ ಗಾಡಿ ಕರೆಕ್ಟ್ ಆಗಿ ಹೋಗಲ್ಲ. ಐ ಆಮ್ ಹಾರ್ಟ್ ಪೇಷಂಟ್ ಬೇರೆ. ನಂಗೆ ಅಪೋಲೋ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ತೊಂದರೆ ಆಯ್ತು ಗೊತ್ತಾ. ಏನ್ ಹೇಳ್ತಾರೆ, ಮಾಡಿಸ್ತೀವಿ ಮಾಡ್ಕೊಡ್ತೀವಿ, ಆಮೇಲೆ ಏನ್ ಮಾಡ್ತಾರೆ, ಏನು ಮಾಡ್ಕೊಡಲ್ಲ. ಓಟ್ ಸಿಕ್ತಾ ಸೀಟು ಹೋಗಿ ಕೂತ್ಕೊಂತಾರೆ, ಆಮೇಲೆ ಈ ಕಡೆ ಬಂದು ತಿರ್ಗ ನೋಡಲ್ಲ. ಇಲ್ಲಿ ಕಾರ್ಪೊರೇಟರ್ ಇಲ್ಲ, ನಾವ್ ಯಾರಿಗೂ ಹೇಳಕ್ಕಾಗಲ್ಲ. ಹೇಳಿದ್ರೆ ಮಾಡ್ತೀವಿ ಅಂತ ಹೋಗ್ತಾರೆ. 1 ತಿಂಗಳಾಯ್ತು. ಈ ದತ್ತಾತ್ರೇಯ ನಗರ ವಾರ್ಡಲ್ಲಿ ಏನೆಲ್ಲ ಸಮಸ್ಯೆ ಇದೆ, ಜನರು ಏನು ಹೇಳ್ತಾರೆ, GB ಎಲೆಕ್ಷನ್ ಆಗ್ಬೇಕಾ ಬೇಡವಾ, ಬನ್ನಿ ಕೇಳ್ಕೊಂಡು ಬರೋಣ. ಈ ವಠಾರಗಳಿಗೆ ಸಂಬಂಧಪಟ್ಟಾಗ ಏನೆಲ್ಲ ಸಮಸ್ಯೆ ಕಾಣುತ್ತೆ ನಿಮ್ಗೆ ಅನ್ನುವಂಥದ್ದು? ಇಲ್ಲಿ ಮುಖ್ಯವಾಗಿ ಮೊದಲನೇ ಸಮಸ್ಯೆ ಬಹುಶಃ ಇದು ಕೇವಲ ದತ್ತಾತ್ರೇಯ ವಾರ್ಡ್ಗೆ ಅಂತಲ್ಲ, ಇಡೀ ಬೆಂಗಳೂರು ನಗರನೇ ರಸ್ತೆ ಮತ್ತು ರಸ್ತೆಯಲ್ಲಿರುವಂಥ ಗುಂಡಿಗಳದು ಬಹಳ ಸಮಸ್ಯೆ ಅಂತ. ಅದು ನಾವೇನು ಪ್ರತ್ಯೇಕವಾಗಿ ಹೇಳೋ ಅವಶ್ಯಕತೆನೇ ಇಲ್ಲ. ಇದರ ಜೊತೆಗೆ ವಾಹನದ ಪಾರ್ಕಿಂಗ್ಗಳು ರಸ್ತೆಯಲ್ಲಿ ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಿರ್ತಾರೆ. ಇದು ತುಂಬಾ ಅವ್ಯವಸ್ಥೆ ಆಗಿದೆ. ಯಾಕೆಂದರೆ ಈಗ ಯಾರೇ ಆಗಲಿ ಉತ್ತಮ ಸಂಚಾರ ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ರಸ್ತೆ ಕಡೆ ಎರಡೂ ಬದಿನಲ್ಲಿ ವಾಹನಗಳು ನಿಲ್ಲಿಸಿಬಿಟ್ಟಿರ್ತಾರೆ. ಅದು ಒಂದು ದೊಡ್ಡ ಸಮಸ್ಯೆ ಇದೆ. ಕುಡಿಯುವ ನೀರು ಸರಿಯಾಗಿ ಸರಬರಾಜು ಆಗೋದಿಲ್ಲ, ಅದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಮತ್ತು ಮೇಲಾಗಿ ಏನಪ್ಪ ಅಂದರೆ ಇಲ್ಲಿ ಟ್ರಾಫಿಕ್ನದಂತೂ ಅಂದರೆ ಪೀಕ್ ಅವರ್ಸಲ್ಲಿ ಈ ಸಂಜೆ 6ರಿಂದ ಒಂದು 8 ಗಂಟೆ ಸಮಯ ಇರ್ಬೋದು, ಬೆಳಗ್ಗೆ ಒಂದು 8ರಿಂದ 10 ಗಂಟೆ ಸಮಯ ಇರ್ಬೋದು, ತುಂಬ ಕಿರಿಕಿರಿ ಇರುತ್ತೆ ಟ್ರಾಫಿಕ್ ಸಮಸ್ಯೆ. ಇವಾಗ ನಾವು ನೋಡ್ತಾ ಇರ್ಬೋದು ದತ್ತಾತ್ರೇಯ ವಾರ್ಡ್ ಅಂತ ಹೇಳಿ ಬಂದಾಗ ಪ್ರತಿಯೊಂದು ಕಡೆಗಳಲ್ಲೂ ಅಗ್ದಿರುವಂಥದ್ದು ನಾವು ನೋಡ್ತಾ ಇದ್ದೇವೆ, ಮೋರಿಗಳನ್ನಲ್ವಾ. ಸೊ ಇಲ್ಲೆಲ್ಲ ಎಷ್ಟು ಕಷ್ಟ ಇದೆ, ಏನೆಲ್ಲ ಪ್ರಾಬ್ಲಮ್ಸ್ ಇದೆ ನಿಮ್ಗೆ ಅನ್ನುವಂಥದ್ದು? ಮಳೆ ಬಂದ್ರೆ ನೀರು ತುಂಬಿಕೊಳ್ಳುತ್ತೆ. ನಾವು 2 ವಾರ ಆದ್ರೂ ಆಚೆ ಹೋಗಕ್ಕಾಗೋದಿಲ್ಲ, ಅಷ್ಟು ನೀರು ರಿವರ್ಸ್ ಹೊಡಿಯುತ್ತೆ. ಬಂದು ನೋಡ್ಕೊಂಡು ಹೋಗ್ತಾ ಇದಾರೆ, ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೊರತು ಇನ್ನು ಯಾರು ಬಂದು ಇದು ಮಾಡ್ತಾ ಇಲ್ಲ. ಯಾರ ಹತ್ರನೂ ಹೇಳಿಲ್ವಾ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಆಗ್ತಾ ಇದೆ ಅನ್ನೋದು? ಹೋಗಿ ನಾವು ಕಂಪ್ಲೇಂಟ್ ಮಾಡ್ತಾನೆ ಇದ್ದೀವಿ. ಇದು BBMP ಆಫೀಸ್ಗೆಲ್ಲ ಹೋಗಿ ಕಂಪ್ಲೇಂಟ್ ಮಾಡ್ತಾನೆ ಇದ್ದೀರಿ. 1-2 ಸತಿ ಮಾಡಿಸಿದ್ರದು, ಅದಾದ್ರೂ ನೀರು ರಿವರ್ಸ್ ಹೊಡಿತಾನೆ ಇದೆ. ಮುಂಚೆ ರೋಡ್ ಪೈಪ್ಲೈನ್ ಮೇಲೆ ರೋಡ್ ನೀರೆಲ್ಲ ತುಂಬಿದ್ರೆ ಮಾತ್ರ ಬರ್ತಿತ್ತು. ಈಗ 10 ನಿಮಿಷ ಮಳೆ ಬಂದ್ರು ಯಾರು ರೋಡ್ ತುಂಬಿದ್ರು ನಮ್ಮ ರೋಡ್ ನೀರು ತುಂಬ್ತಾ ಇದೆ. ಅಮ್ಮ ನೀವೇನ್ ಹೇಳ್ತೀರಾ? ಇವಾಗ ನೀವು ಇದೇ ವಾರ್ಡ್ ಅಲ್ಲಿ ಇರುವಂತವ್ರು, ಪ್ರತಿಯೊಂದು ಕಡೆಗಳಲ್ಲಿ ನಾವು ನೋಡ್ತಾ ಇರ್ಬೋದು ಯಾವ ರೀತಿ ದತ್ತಾತ್ರೇಯ ವಾರ್ಡ್ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದು. ಇದಕ್ಕೆ ಏನ್ ಹೇಳ್ತೀರಾ ನೀವು? ಇದು ಅಗ್ದಿರೋದ್ರಿಂದಾನೇ ಪ್ರಾಬ್ಲಮ್ ಅಲ್ಲ, ಯಾವಾಗೂ 24 ಅವರ್ಸ್ ಮಳೆ ಬಂದಾಗ ನಮ್ಮ ರೋಡ್ಗೆ ಇದೇ ಪ್ರಾಬ್ಲಮ್ ಇದೆ. ನಾವು ಎಲ್ಲರ ಹತ್ರ ಮಾತಾಡಿದ್ದೀವಿ, BBMP ಆಫೀಸು, ದಿನೇಶ್ ಗುಂಡೂರಾವ್, ಯಾರು ಕೇಳಿದ್ರು ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಕೊಟ್ಟಿಲ್ಲ. ಆಯ್ತು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ, ಇನ್ನ ಮಾಡಿಲ್ಲ. ನಿಮ್ಮ ಅಂಗಡಿ ಹತ್ರನೇ ಮೋರಿ ಓಪನ್ ಆಗಿದೆ, ಅದು ಕೂಡ ಸ್ವಲ್ಪ ಅಲ್ಲ, ಬೃಹದಾಕಾರದಲ್ಲಿ ಮೋರಿಗಳು ಓಪನ್ ಆಗಿ ಅದೆಷ್ಟೋ ಜನರ ಕಾಯಿಲೆಗೆ ತುತ್ತಾಗಿದೆ. ಈ ಮೋರಿ ನಿಮ್ಮ ಹತ್ರನೇ ಇದೆ, ನಿಮ್ಮ ಅಂಗಡಿ ಹತ್ರ. ವ್ಯಾಪಾರಕ್ಕೆ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ? ವ್ಯಾಪಾರ ತೊಂದರೆ ಆಗಿದೆ. ಇನ್ನೊಂದು, ನಾನು ದಿನೇಶ್ ಗುಂಡೂರಾವ್ ಬಂದಾಗ ನಾನು ಪಾಯಿಂಟ್ ಮಾಡಿ ಹೇಳಿದ್ದೇನೆ, ಇಲ್ಲಿ ಒಂದು ಅಲ್ಲಿಗೆ ಹಾಕೊಡಿ. ಸುಮಾರು ಒಂದು 30 ಜನ ಬಿದ್ದಿದ್ದಾರೆ ಇಲ್ಲಿ, ವಯಸ್ಸಾದವರು, ಹುಡುಗರು ಎಲ್ಲರೂ ಬಿದ್ದಿದ್ದಾರೆ. ಅವರು ಏನು ಹೇಳಿದ್ರು, ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಈ ಕೆಲಸ ಹಿಂಗೆ ತೊಂದರೆ ಆಗ್ದಿರ ಮಾಡ್ಕೊಡಿ ಅಂತ. ಆದರೆ ಇವರು ಮಾಡಕ್ಕೆ ರೆಡಿ ಇಲ್ಲ. ಕೆಲಸ ಮಾಡೋರು ನೋಡಿ, ಈ ಜಲ್ಲಿ ಹಾಕಿ ಸುಮಾರು ಕೆಲಸ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಆ ಜಲ್ಲಿ ಹಾಕಿ 1 ತಿಂಗಳಾಗಿದೆ. ಆ ರೋಡಿಗೆ ಬಂದು ಟೂ ವೀಲರ್ಸ್ ಓಡಾಡೋ ಜನ ಅದು ಬೀಳ್ತಾ ಇದ್ದಾರೆ, ಯಾರು ಕೇಳೋರಿಲ್ಲ. ನಾವು ದಿನೇಶ್ ಗುಂಡೂರಾವ್ ಅವರ ವೆಲ್ಫೇರ್ ಅಸೋಸಿಯೇಷನ್ ಅವ್ರಿಗೆ ಇನ್ಫಾರ್ಮ್ ಮಾಡಿದಾಗ ಮಾಡಿಸ್ತೀವಿ ಅಂತಾರೆ. ಇವ್ರು ಬರ್ತಾರೆ, ನೀವೆಲ್ಲ ಕಂಪ್ಲೇಂಟ್ ಮಾಡ್ತೀರಾ, ನಾವು ಕೆಲಸ ಹೆಂಗೆ ಮಾಡೋದು ಅಂತ ಕೇಳ್ತಾರೆ. ಒಂದೇ ಸತಿ ಈ ಲೈನಲ್ಲಿ ಎಷ್ಟು ಮೋರಿ ಇದೆಯೋ ಅಷ್ಟು ಮೋರಿನೂ ತೋಡ್ಬಿಟ್ಟವ್ರೆ. ಜನ ನನ್ನ ಮನೆ ಇರೋದು ಹಿಂದೆ, ನಾನು ಬರಬೇಕು ಅಂದರೆ ಒಂದು ರೌಂಡ್ ಹೊಡ್ಕೊಂಡು ಬರಬೇಕು. ದತ್ತಾತ್ರೇಯ ವಾರ್ಡ್ನ 3ನೇ ಅಡ್ಡ ರಸ್ತೆಯ ಪೈಪ್ಲೈನ್ ರೋಡಲ್ಲಿ ನಾವಿರುವಂಥದ್ದು. ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಮೋರಿಯನ್ನ ಯಾವ ರೀತಿ ಓಪನ್ ಮಾಡಿ ಇಟ್ಟಿದ್ದಾರೆ ಅನ್ನುವಂಥದ್ದು. ಮೋರಿಯನ್ನ ಓಪನ್ ಮಾಡಿ ಇಟ್ಟರೂ ಕೂಡ ಬಂದ್ ಮಾಡ್ಲಿಕ್ಕೆ ಆಗದಿರುವಂತಹ ಪರಿಸ್ಥಿತಿಯಲ್ಲಿ ಈ ಒಂದು ವಾರ್ಡ್ ಇದೆ ಅಂತ ಹೇಳ್ಬೋದು. ಜೊತೆಗೆ ಅದೆಷ್ಟೋ ಮಕ್ಕಳು ಆಚೀಚೆ ಹೋಗ್ಬೇಕಂತ ಇದ್ರೂ ಕೂಡ ಇದೇ ಓಣಿಯಲ್ಲಿ ಹೋಗ್ಬೇಕು. ನೀವು ನೋಡಿ ಇಲ್ಲಿ ಈ ಓಣಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಸಾಕಷ್ಟು ವೃದ್ಧರಿಗೂ ಈ ಓಣಿಯಲ್ಲಿ ಹೋಗ್ಲಿಕ್ಕೆ ತುಂಬಾ ಕಷ್ಟದ ಪರಿಸ್ಥಿತಿ. ಸ್ವಲ್ಪ ಎಡವಿದ್ರು ಕೂಡ ಗುಂಡಿಗೆ ಬೀಳುವಂತಹ ಒಂದು ಪರಿಸ್ಥಿತಿ ಈ ಒಂದು ವಾರ್ಡ್ಗಳಲ್ಲಿ ಕಾಣ್ತಾ ಇರುವಂಥದ್ದು. ಇಲ್ಲಿಂದ ಹಿಡಿದು ಅಲ್ಲಿ ತನಕ ನೋಡಿದ್ರು ಕೂಡ ಪ್ರತಿ ಒಂದು ಕಡೆಗಳಲ್ಲೂ ಕೂಡ ಮೋರಿಯನ್ನು ಓಪನ್ ಮಾಡಿ ಇಟ್ಟಿರುವಂಥದ್ದು ನಾವು ನೋಡ್ತಾ ಇರ್ಬೋದು. ಬನ್ನಿ ಒಬ್ರು ಮಾತಾಡ್ತಾರೆ, ಏನ್ ಹೇಳ್ತಾರೆ ಈ ವಾರ್ಡಲ್ಲಿ ಈ ರೀತಿಯ ಸಮಸ್ಯೆಗಳು ಅವರನ್ನು ಕಾಡ್ತಾ ಇದೆ, ಯಾರು ಯಾವ ರೀತಿ ಸ್ಪಂದಿಸಿದಾರೆ ಅನ್ನುವಂಥದ್ದು ಕೇಳೋಣ. ಇವಾಗ ನಾವು ನೋಡ್ತಾ ಇದ್ದೇವೆ ಎಲ್ಲ ದತ್ತಾತ್ರೇಯ ವಾರ್ಡ್ ಪರಿಸ್ಥಿತಿ ಯಾವ ರೀತಿ ಹದಗೆಟ್ಟಿದೆ ಅನ್ನುವಂಥದ್ದು.
ಏನ್ ಹೇಳ್ತೀರಾ? ನೋಡಿರಲ್ಲ ನೀವೇಯ ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ ಈ ಪರಿಸ್ಥಿತಿ. ನಮಗೆ ಬಂದ್ಕಿಂದ ಮಳೆ ಬಂದರೆ ನೀರು ನಮ್ಮನೆಗೆ ಇರೋಕ್ಕಾಗಲ್ಲ. ಸೊಳ್ಳೆಗಳ ಕಾಟ, ಮೋರಿ ನೀರು ಬಾತ್ರೂಮ್ ಒಳಗಡೆ ಬರುತ್ತೆ. ಜೀವನ ಮಾಡೋದೇ ಕಷ್ಟ. ಈ ಕೊಳಚೆ ಪ್ರದೇಶದಿಂದ ಎಲ್ಲರಿಗೂ ಜೀವನ ತುಂಬ ಕಷ್ಟ ಆಗಿದೆ ಮೇಡಮ್. ನಮಗಿದ ಪರಿಹಾರ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ ಅಷ್ಟೇ. ಇಷ್ಟು ಪರಿಸ್ಥಿತಿ ಹದಗೆಟ್ಟಿದ್ರು ಕೂಡ ಯಾರಿಗೂ ಇನ್ಫಾರ್ಮ್ ಮಾಡ್ಲಿಲ್ವಾ? ಎಲ್ಲರಿಗೂ ಇನ್ಫಾರ್ಮ್ ಮಾಡಿದ್ದೀವಿ, ಎಲ್ಲರೂ ಬಂದು ನೋಡಿದ್ದಾರೆ, ಎಲ್ಲರೂ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಸರ್, ಇವಾಗ ಏನು ಅಂತ ಹೇಳಿದ್ರೆ ನಿಮ್ಗೆ ಅರ್ಜೆಂಟ್ ಆಗಿ ಹಾಸ್ಪಿಟಲ್ ಹೋಗ್ಬೇಕು ಅಂತ ಇದ್ರು ಕೂಡ ಈ ರೋಡ್ಗಳಲ್ಲಿ ಹೋಗುವಂಥದ್ದು ಬಹಳ ಕಷ್ಟ ಆಗಿದೆ. ಏನ್ ಹೇಳ್ತೀರಾ? ಹೆಂಗೋ ಅದು ಹಿಂಗೆ ಮಾಡಿ ಇಕ್ಕಿಬಿಟ್ಟಿದ್ದಾರೆ. ಅದು ಆ್ಯಸ್ ಸೂನ್ ಆಸ್ ಪಾಸಿಬಲ್ ಏನೋ ರೆಡಿ ಮಾಡಿದ್ರೆ ಇಟ್ ಈಸ್ ಓಕೆ. ಈ ರೋಡ್ಗಳ ಮುಂಚೆನೇ ದಿನ ಬೇಜಾನಾಗಿದೆ. ಈ ಕಡೆಯಿಂದ ಆ ಎಂಡವರೆಗೂ ಗಾಡಿ ಓಡ್ಸೋಕೆ ಹೋದ್ರೂ ಗಾಡಿ ಕರೆಕ್ಟಾಗೂ ಹೋಗಲ್ಲ. ಹಾಂ, ಐ ಆಮ್ ಎ ಹಾರ್ಟ್ ಪೇಷಂಟ್ ಬೇರೆ. ನನಗೆ ಅಪೋಲೋ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ತೊಂದರೆ ಆಯಿತು ಗೊತ್ತಾ? ಓಕೆ, ಇವಾಗ ಈ ಪ್ರದೇಶಗಳು ಅಂತ ಹೇಳಿ ಬಂದಾಗ ಗುಂಡೂರಾವ್ ಅವರ ಒಂದು ನೇತೃತ್ವದಲ್ಲಿರುವಂತಹ ಪ್ರದೇಶಗಳು ಯಾವ ರೀತಿ ಸ್ಪಂದಿಸ್ತಾರೆ? ಯಾಕಂತ ಹೇಳಿದ್ರೆ ಇಲ್ಲಿ ಕಾರ್ಪೊರೇಟರ್ ಯಾರು ಇಲ್ಲ, ಎಲ್ಲ MLA ಜೊತೆನೆ ಹೇಳಬೇಕಾಗುತ್ತೆ. ಜೊತೆನೆ ಬರ್ತಾರೆ. ಏನ್ ಹೇಳ್ತಾರೆ MLA ಅವರು? ಏನು ಹೇಳ್ತಾರೆ, ಮಾಡಿಸ್ತೀವಿ, ಮಾಡಿಕೊಡ್ತೀವಿ, ಸ್ವಲ್ಪ ಸಾವಧಾನ ಇಕ್ಕಿ ಮಾಡಿಕೊಡ್ತೀವಿ ಅಂತ. ಆಮೇಲೆ ಏನು ಮಾಡ್ತಾರೆ? ಏನು ಮಾಡಿಕೊಡಲ್ಲ. ಓಟಿಗಿತ್ತ ಸಿಗ್ತಾ ಸೀಟು ಹೋಗಿ ಕೂತ್ಕೊಂತಾರೆ. ಆಮೇಲೆ ಈ ಕಡೆ ಬಂದು ತಿರ್ಗ ನೋಡಲ್ಲ. ಹೆಂಗಿದೆ ಅಂದ್ರೆ ಮಳೆ ಬಂದ್ರೆ ನೀರ್ ತುಂಬಿ ಬರುತ್ತೆ. ಮತ್ತೆ ಮೋರಿ ಕಿತ್ತಾಕಿ 1 ತಿಂಗಳಾಯ್ತು ಮೇಡಮ್. ನಾವು ವಯಸ್ಸಾದವರು ದಾಟಕ್ಕೆಲ್ಲ ಕಷ್ಟ. ಮತ್ತೆ ಇಲ್ಲಿ ನೋಡಿ ರೋಡ್ ಸರ್ ಮಾಡ್ತೀನಿ ಅಂತ ತಗೊಂಬಂದು ಇಲ್ಲಿ ಇದಾಕಿರೋದು, ವೆಹಿಕಲ್ಸ್ ಹೋಗಕ್ಕಾಗಲ್ಲ. ಈಗೆಲ್ಲ ತುಂಬಾ 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 ತೊಂದರೆ ಆಗ್ತಾ ಇದೆ ಮೇಡಮ್. ಮತ್ತೆ ಸೊಳ್ಳೆಗಳು, ಅದು ಕಿತ್ತಿ ಎಷ್ಟು ದಿನ ಆಯ್ತು ಮೇಡಮ್? 1 ತಿಂಗಳಾಯ್ತು. ಆಯ್ತು, ಕಿತ್ಲಿ ಕ್ಲೀನ್ ಮಾಡ್ಲಿ, ಅದು ನಂಗೆ ಕ್ಲಿಯರ್ ಮಾಡ್ಬೇಕಲ್ಲ ಮೇಡಮ್. ಮಳೆ ಅದ್ರಲ್ಲಿ ತೊಂದರೆ. ಮೊನ್ನೆ ಅದು ಇವ್ರು ಬಂದಿದ್ರು, ಭರತ್ ಮುನಿಯಪ್ಪ ಅವರು ಕಡೆಯವರು, ಅವರು ಭರತ್ ಅವ್ರು ಬಂದಿದ್ರು. ಅವ್ರು ಬಂದ್ಬಿಟ್ಟು ನಾವು ಅಲ್ಲಿ ಹೇಳಿದ್ವಿ, ಸರ್ ಇಲ್ಲಿ ನೋಡಿ ದೇವಸ್ಥಾನಕ್ಕೆ ಬಂದಿದ್ರು, ನಾವು ಅವ್ರನ್ನ ಕರೆದು ತೋರಿಸಿದಕ್ಕೆ ಪಾಪ ಕ್ಲಿಯರ್ ಮಾಡ್ಕೊಟ್ಬಿಟ್ಟು ಹೋದ್ರು. ಮನೆಗೆ ಹೋಗ್ತಾ ಇತ್ತು ಮೇಡಮ್, ಎಲ್ಲ ಮನೆಗೆ ನುಗ್ತಾ ಇತ್ತು. ಅವರು ಸ್ವಲ್ಪ ಇದು ಮಾಡಿ ಕೊಟ್ರು ಮೇಡಮ್. ಹಂಗಾಗಿ ತುಂಬಾನೇ ವರ್ಸ್ಟ್ ಆಗ್ಬಿಟ್ಟಿದೆ ಮೇಡಮ್. ಇಲ್ಲಿ ಕಾರ್ಪೊರೇಟರ್ ಇಲ್ಲ, ನಾವ್ ಯಾರಿಗೂ ಹೇಳಕ್ಕಾಗಲ್ಲ. ಹೇಳಿದ್ರೆ ಮಾಡ್ತೀವಿ ಅಂತ ಹೋಗ್ತಾರೆ. 1 ತಿಂಗಳಾಯ್ತು. ಆಗ್ಬೇಕು ಮೇಡಮ್, ಆಗ್ಬೇಕು, ಖಂಡಿತ ಆಗ್ಬೇಕು. ನಮ್ಮನ್ನೇನ್ ಕೇಳ್ತೀರಾ ಅಂತ ಕೇಳ್ತಾರೆ ಒಬ್ರು. ಮಾಡಿಲ್ಲ. ಜೊತೆಗೆ ಮಕ್ಕಳು ಇಲ್ಲಿ ಹತ್ರದಲ್ಲಿ ನೋಡ್ತಾ ಇರ್ಬೋದು, ಅಂಗಡಿ ಕೂಡ ಇರುವಂಥದ್ದು. ಸರ್, ಇವಾಗ ನಿಮ್ಮ ಹತ್ರನೇ ಇಷ್ಟು ಓಪನ್ ಆಗಿದೆ ಸರ್, ನೀವು ಯಾರ ಹತ್ರನೂ ಹೇಳಲಿಲ್ವಾ ಈ ರೀತಿ ಹದಗೆಟ್ಟಿದೆ? ಏನಂತ ಹೇಳಿದ್ರೆ ಅಂಗಡಿಯಲ್ಲಿರುವಂತ ವಸ್ತುಗಳು ಕೂಡ ಹೈಜೀನ್ ಆಗಿ ಹೇಗೆ ತಗೊಳ್ತಾರೆ ನಿಮ್ಮ ಅಂಗಡಿಗೆ ಬರೋದಾದ್ರೆ? ಮಾಡ್ತಾ ಇದಾರೆ ಅಂತ ನಾವು ಸುಮ್ಮನೆ ಇದ್ದೇವೆ. ಆಗ್ತಾ ಇದೆ, ಏನ್ ಮಾಡೋದು? ಆಗ್ತಾ ಇದೆ, ನೋಡ್ತಾ ಇದ್ದೇವೆ, ಏನ್ ಮಾಡೋದು? ಅವ್ರಿಗೆ ಹೇಳಿದ್ದೇವೆ, ಅವರು ಮಾಡ್ತೀವಿ ಅಂತ ಹೇಳ್ತಾರೆ. ಈ ಏರಿಯಾದಲ್ಲಿ ನಾನು 50 ವರ್ಷದಿಂದ ವಾಸವಾಗಿದ್ದೀನಿ. ಆದರೆ ನಮ್ಮ ಪರಿಸ್ಥಿತಿ ಏನಂದ್ರೆ, ಇಲ್ಲಿ ಬಂದು ಅಧಿಕಾರಿಗಳು ಬಂದರೂ ಸುಮ್ಮನೆ ಕಿವಿನಲ್ಲಿ ಕೇಳ್ತಾರೆ, ಬಿಟ್ಬಿಡ್ತಾರೆ. ಆಮೇಲೆ ಏನಾಗಿದೆ ಅಂದರೆ, ನಮಗೆ 3 ಅಡಿ ನೀರು ಬಂದು ನಿಂತ್ಕೊಳುತ್ತೆ ನಮ್ಮ ಮನೆ ಹತ್ರ. ಪಕ್ಕದ ರೋಡಲ್ಲೇ ಇರೋದು. ಇದು ಪರಿಸ್ಥಿತಿ ಆಗಿರೋದ್ರಿಂದ ನಮ್ಮ ಮನೆಗೆ ಇರೋರೆಲ್ಲ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ನಮಗೆ ವಾಸ ಮಾಡಕ್ಕೆ ಬಂದಿರೋರೆಲ್ಲ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಎಷ್ಟೋ ಲಕ್ಷಗಳನ್ನು ನಷ್ಟ ಆಗಿದೆ. ನಾನು ಸೀರೆ ವ್ಯಾಪಾರಸ್ಥ. ನಾನು ಗೋಡೌನ್ ಮಾಡ್ಕೊಂಡಿದ್ದೆ. ಮಳೆ ನೀರೆಲ್ಲ ನುಗ್ಬಿಟ್ಟು ಸಿಕ್ಕಾಪಟ್ಟೆ ಲಾಸ್ ಆಗಿದೆ. ಅದನ್ನು ಯಾರ ಹತ್ರ ಹೇಳ್ಕೊಂಡ್ರು ಅವಶ್ಯಕತೆ ಇಲ್ಲ. ನಾನೇ ಹೋಗಿ ಖುದ್ದಾಗಿ BBMP GB ಅಧಿಕಾರಿಗಳಿಗೆ ಹೋಗಿ ಲೆಟ್ರ್ ಕೊಟ್ಬಿಟ್ಟು ಬಂದೆ. ಬಂದು ಪಾಪ ಮಾಡಿಕೊಟ್ಟಿದ್ದಾರೆ. ಇಲ್ಲ ಆ ಭಾಗಕ್ಕೆ ಮಾತ್ರ ಮಾಡಿದ್ದಾರೆ, ಆ ಮೂಲೆಯಲ್ಲಿ. ಬಟ್ ಈ ಭಾಗಕ್ಕೆ ಮಾಡಲಿಲ್ಲ. ನೀವೇ ನೋಡಿ, ಅಲ್ಲಿ ಇರೋದು 9 ಇಂಚು ಅಗಲ. ಅದರಲ್ಲಿ ಲಕ್ಷಾಂತರ ಲೀಟರ್ ನೀರು ಆಚೆ ಹೋಗಬೇಕು, ಎಲ್ಲಿಗೆ? ರಾಜಕಾಲುವೆಗೆ. ಅದು ಪರಿಸ್ಥಿತಿ. ಆಮೇಲೆ ಏನಾಗುತ್ತೆ, ಇಲ್ಲಿ ಮಳೆ ಬಂದಾಗೆಲ್ಲ ತುಂಬ್ಕೊಳುತ್ತೆ. ಇದು ಓಪನ್ ಇತ್ತು ಮುಂಚೆ, 3 ಅಡಿ ಹೈಟ್ ಇರಲಿ, ಓಪನ್ ಇತ್ತು. ಅಮ್ಮ, ನಾವ್ ಇವಾಗ ನೋಡ್ತಾ ಇರ್ಬೋದು, ಇಲ್ಲೇ ಮೋರಿ ಎಷ್ಟು ಓಪನ್ ಆಗಿದೆ ಅಂತ ಹೇಳಿದ್ರೆ, ಸೊಳ್ಳೆಗಳೇನಾದ್ರೂ ಕಚ್ಚಿದ್ರೆ ಒಂದು 10-15 ದಿನ ರೋಗ ಬಂದು ಅಲ್ಲೇ ಆಸ್ಪತ್ರೆ ಇರ್ಬೇಕಂತ ಪರಿಸ್ಥಿತಿಯನ್ನು ನೀವು ಅನುಭವಿಸ್ತಾ ಇದ್ದೀರಾ. ಸೊ ಈ ಮೋರಿಗಳಿಗೆ ಓಪನ್ ಇರೋದಕ್ಕಾಗಿರ್ಬೋದು, ಮಳೆ ಬಂದ್ರೆ ಫುಲ್ ತುಂಬಿ ತುಳುಕ್ತಾ ಇರುತ್ತೆ ಈ ಒಂದು ದತ್ತಾತ್ರೇಯ ವಾರ್ಡು ಮಳೆಯಿಂದಾಗಿ. ಏನ್ ಹೇಳ್ತೀರಾ ಇದಕ್ಕೆ? ಇದು ಫುಲ್ಲು ಈ ರೋಡು ಇಲ್ಲಿವರೆಗೂ ತುಂಬುತ್ತೆ. ಇಲ್ಲಿ ನೋಡಿ, ಕೈ ನೋಡಿ, ಇಲ್ಲಿವರೆಗೂ ಸಣ್ಣ ಮಳೆ ಬಂದರೂ ತುಂಬುತ್ತೆ. ಯಾರಿಗೆ ಹೇಳಿದ್ರು ಅಡ್ಜಸ್ಟ್ ಮಾಡ್ಕೊತಾ ಇಲ್ಲ. ಒಬ್ರು ಬಂದು ರಿಪೇರಿ ಮಾಡ್ತಾ ಇಲ್ಲ. ಎಲ್ಲರಿಗೂ ಮಾಡಿದೀವಿ, ಬಂದವ್ರಿಗೆ ಎಲ್ಲರಿಗೂ ಹೇಳ್ತೀವಿ ನಾವು, ಯಾರು ಕೇರ್ ಮಾಡಲ್ಲ. ಈ ಕಲ್ಗಳೆಲ್ಲ ಹಳೆ, ಸುಮಾರು ಒಂದು 60-70 ವರ್ಷದಿಂದ ಇದ್ದಿದ್ದು. ಈ ಚಪ್ಪಲಿ ಕಲ್ಗಳೆಲ್ಲ ಕಿತ್ಕೊಂಡು ಹೋಗೋದು, ಮಾರ್ಕೊಳ್ಳೋದವ್ರು. ಇನ್ನೇನಕ್ಕಿದೆಲ್ಲ ಇದೆಲ್ಲ ಒಂದ್ ಕಂಬಿ ಹಾಕ್ಬಿಟ್ಟು ಇವಾಗ ಇದ್ ಮಾಡ್ತಾರೆ. ಇವಾಗ ಈ ಕಲ್ಗಳು, ಆ ಕಲ್ಗಳೆಲ್ಲ ಮಾಡ್ಕೊಂಡು ತೊಗೊಂಡೋಗಿ ಮಾರೋದವ್ರು. ಚಪ್ಪಡಿ ಕಲ್ಗಳು ಅಷ್ಟೇ. ಈ ಚಪ್ಪಡಿ ಕಲ್ಲು ಐತೆ ನೋಡಿ, ಅದು ಕಿತ್ಕೊಂಡೋಗಿ ಮಾರ್ಕೊಳ್ಳೋದು.
ಈ ವಾರ್ಡ್ನಲ್ಲಿ ಎಲ್ಲಿ ನೋಡಿದ್ರೂ ಬರೀ ಮೋರಿಗಳದ್ದೇ ಸಮಸ್ಯೆ. ಚರಂಡಿ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂತ ಹೇಳಿದ್ರೆ, ಚರಂಡಿಯ ಗಲೀಜು ನೀರು ಸರಾಗವಾಗಿ ಹರಿದು ಹೋಗದೆ ನೇರವಾಗಿ ಜನರ ಮನೆಗಳ ಮುಂದೆಯೇ ಬಂದು ನಿಲ್ತಾ ಇದೆ. ನಾರುತ್ತಿರುವ ಮಲಿನ ನೀರು, ಸೊಳ್ಳೆಗಳ ಕಾಟ, ಸಾಂಕ್ರಾಮಿಕ ರೋಗಗಳ ಭೀತಿ ಇದೆಲ್ಲದರ ನಡುವೆ ಇಲ್ಲಿನ ಜನ ದಿನ ದೂಡ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಮನವಿ ಕೊಟ್ಟು ಸಾಕಾಗಿದೆ ಸರ್ ಅನ್ನೋದು ಇಲ್ಲಿನ ಜನರ ಆಕ್ರೋಶ.